ಆರಾಧನಾ ಸಮಯ. ಪ್ರಾರ್ಥಿಸೋಣ. ಸರ್ವೋತ್ಕೃಷ್ಟನಾದ ದೇವರೇ, ನಿನಗೆ ಸ್ತೋತ್ರವಾಗಲಿ. ಮುಂಜಾನೆಯ ಈ ವೇಳೆಯಲ್ಲಿ ನಿಯೋಗದ ಭಾನುವಾರದ ಆರಾಧನೆಯಲ್ಲಿ ನಾವು ಪಾಲುದಾರರಾಗಲು ನಮಗೆ ಅನುಗ್ರಹಿಸಿದಂಥ ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ನಿನ್ನ ಮಗನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ನಿನ್ನ ರಾಜ್ಯದ ಸ್ಥಾಪನೆಗಾಗಿ ಹೇಗೆ ಪ್ರಯಾಸವನ್ನು ತನ್ನ ಪ್ರಾಣವನ್ನೇ ತ್ಯಾಗವನ್ನಾಗಿ ಕೊಟ್ಟನೋ, ಹಾಗೆಯೇ ಈ ಆರಾಧನೆ ಮೂಲಕ ನಮಗೆ ನಿನ್ನಾತ್ಮನ ಪ್ರೇರೇಪಣೆಯನ್ನು ಅನುಗ್ರಹಿಸಿ ಯೇಸು ಕ್ರಿಸ್ತನಂತಹ ನಿನ್ನ ರಾಜ್ಯದ ಸಾರೋಣವನ್ನೂ ಸ್ಥಾಪನೆಗಾಗಿ ನಮಗೆ ಸ್ಫೂರ್ತಿಯಾಗಿ ಮಾದರಿಯಾಗಿರಲು ಸಹಾಯ ಮಾಡಲಿ. ಯೇಸುವಿನ ಮೂಲಕ ಈ ಪ್ರಾರ್ಥನೆಯನ್ನು ಬೇಡುತ್ತೇವೆ, ಆಮೇನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನ ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನ ಹಾಡಿಕೊಳ್ಳೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿದವರಾಗಿ ಕಳೆದ ವಾರದಲ್ಲಿ ನಾವು ತಿಳಿದೋ ತಿಳಿದಾಗಿಯೋ ಮಾಡಿರುವಂಥ ಪಾಪಗಳನ್ನು ದೇವರ ಮುಂದೆ ವಿನಯದೊಡನೆ ಅರಿಕೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೆ ತಪ್ಪು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇನೆ. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು.
ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು. ನಮ್ಮ ಪಾಪಗಳನ್ನು ಒಪ್ಪಿಕೊಂಡಂತ ನಾವು ದೇವರಿಂದ ಸಿಗುವಂತ ಕ್ಷಮೆಯನ್ನ ಹೊಂದಿಕೊಳ್ಳೋಣ. ಕೃಪಾಳು ಪ್ರಭುವೇ, ನಿನ್ನ ವಿಶ್ವಾಸಿಗಳಿಗೆ ಪಾಪ ಕ್ಷಮೆಯನ್ನು, ಶಾಂತಿಯನ್ನು ಅನುಗ್ರಹಿಸಿ ಅವರು ತಮ್ಮ ಎಲ್ಲ ಪಾಪಗಳಿಂದ ಶುದ್ಧೀಕರಣವನ್ನು ಹೊಂದಿ ಶಾಂತಚಿತ್ತರಾಗಿ ನಿನ್ನನ್ನು ಸೇವಿಸುವಂತೆ ದಯಪಾಲಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ದೇವರನ್ನ ಸ್ತುತಿಸುವ ಹಾಗೆ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ. ಯೇಸುಸ್ವಾಮಿಯ ಹೆಸರಿನಲ್ಲಿ ಸ್ನೇಹಿತರಾದ ತಮ್ಮೆಲ್ಲರಿಗೂ ಸ್ನೇಹಪೂರ್ಣ ವಂದನೆಗಳು. ಈ ದಿನದ ವಾಕ್ಯ ಧ್ಯಾನಕ್ಕೆ ನಮಗಿರುವಂತಹ ಶೀರ್ಷಿಕೆ ಮಿಷನ್ ಸಂಡೇ, ನಿಯೋಗ ಭಾನುವಾರ. ನಿಯೋಗ ಎಲ್ಲೆಡೆಯಿಂದ ಎಲ್ಲೆಡೆಗೆ, ನಿಯೋಗ ಎಲ್ಲೆಡೆಯಿಂದ ಎಲ್ಲೆಡೆಗೆ ಎನ್ನುವಂಥದ್ದು ನಮಗಿರುವಂತಹ ವಾಕ್ಯ ಧ್ಯಾನದ ಶೀರ್ಷಿಕೆ. ನಿಯೋಗ ಎಂಬುದಾಗಿ ನಾವು ಹೇಳುವುದಾದರೆ ಸ್ವಾರ್ಥೆಯನ್ನು ಸಾರುವಂತಹ ಜವಾಬ್ದಾರಿ, ಸ್ವಾರ್ಥೆಯನ್ನು ಸಾರುವಂಥ ಕರ್ತವ್ಯ. ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆ ಇಲ್ಲವೇ ಒಂದು ಗುಂಪು ದೇವರ ರಾಜ್ಯದ ಕುರಿತು, ದೇವರ ರಾಜ್ಯವನ್ನು ವಿಸ್ತರಿಸುವ, ದೇವರ ರಾಜ್ಯವನ್ನು ಕಟ್ಟುವ ಅದರ ಸ್ವಾರ್ಥೆಯನ್ನು ಎಲ್ಲೆಡೆಯಿಂದ ಎಲ್ಲೆಡೆಗೆ ಅಂದರೆ ಪ್ರತಿ ಮೂಲೆ ಮೂಲೆಗಳಿಗೂ ಈ ನಿಯೋಗದ ಜವಾಬ್ದಾರಿಯನ್ನು ಹೊತ್ತು ಯೇಸುಕ್ರಿಸ್ತನ ಮಾತಿಗನುಸಾರವಾಗಿ, ಯೇಸುಕ್ರಿಸ್ತನ ಆಜ್ಞೆಗನುಸಾರವಾಗಿ ನಿಯೋಗವನ್ನು
ಸುವಾರ್ಥ ಪ್ರಸರಣವನ್ನು ಇದರ ಪ್ರಸಿದ್ಧಿಗೆ ತರುವಂತಹ ಕಾರ್ಯವನ್ನು ಮಾಡುವಂಥದ್ದೇ ನಿಯೋಗವಾಗಿದೆ. ಹಾಗಾಗಿ ಪ್ರತಿಯೊಬ್ಬ ವಿಶ್ವಾಸಿಗೆ ನಿಯೋಗದ ಜವಾಬ್ದಾರಿ ಮತ್ತು ಕರ್ತವ್ಯವಿದೆ. ಯೇಸು ಕ್ರಿಸ್ತನನ್ನು ನಂಬಿರುವ, ವಿಶ್ವಾಸಿಸುವ, ಯೇಸು ಕ್ರಿಸ್ತನನ್ನು ಗುರುವಾಗಿ, ರಕ್ಷಕನೆಂದು ದೇವರಾಗಿ ನಂಬುವಂತಹ, ಸೇವಿಸುತ್ತಿರುವಂಥ ಪ್ರತಿಯೊಬ್ಬಳಿಗೂ ಸಹ ಈ ಜವಾಬ್ದಾರಿಯು ಮತ್ತು ಈ ಕರ್ತವ್ಯದ ಭಾರವೂ ಹೊರೆಯು ನಮ್ಮ ಮೇಲೆ ಇದೆ ಎಂಬುದಾಗಿ ನಾವು ನೆನಪಿನಲ್ಲಿಟ್ಟುಕೊಂಡು ಜೀವಿಸತಕ್ಕದ್ದು. ಹಾಗಾಗಿ ನಮಗೆ ಕೊಡಲ್ಪಟ್ಟಂತಹ ವಾಕ್ಯ ಭಾಗಗಳನ್ನು ಗಮನಿಸುವುದಾದರೆ, ಅರಸುಗಳ ಮೊದಲ ಗ್ರಂಥ 17ನೇ ಅಧ್ಯಾಯ ಪ್ರಾರಂಭದ 16 ವಚನಗಳು, ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ಪ್ರಾರಂಭದ 10 ವಚನಗಳು, ಹಾಗೂ ಸುವಾರ್ಥ ಭಾಗದಲ್ಲಿ ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 47ರಿಂದ 52ನೇ ವಚನದವರೆಗೆ. ಈ 3 ವಾಕ್ಯ ಭಾಗ ಗಮನಿಸುವುದಾದರೆ, ನಿಯೋಗದ ಕುರಿತಾಗಿ ಕಾರ್ಯವನ್ನು ನಾವು ಸೂಕ್ಷ್ಮವಾಗಿ ಗಮನಿಸತಕ್ಕಂತಹ ಅಂಶಗಳನ್ನು ನೋಡುವಾಗ, ವ್ಯಕ್ತಿಗಳು ಅಂದರೆ ಮನುಷ್ಯರು ದೇವರಿಂದ ಆದುಕೊಂಡವರು. ಈ ದೇವರಾದುಕೊಂಡಂತಹ ಮನುಷ್ಯರಾದ ಪ್ರವಾದಿಯಾದಂಥ ಎಲಿಯನಿರಬಹುದು, ಇಲ್ಲವೇ ಯೇಸುಸ್ವಾಮಿಯ ಶಿಷ್ಯರುಗಳು, ಯೇಸುಸ್ವಾಮಿಯ ಮೂಲಕ ಅಪೋಸ್ತಲರಾಗಿ ನೇಮಕಪಟ್ಟಂತಹ ಮನುಷ್ಯರಾಗಿರಬಹುದು. ಹಾಗೂ ಮುಖ್ಯವಾಗಿ ಸುವಾರ್ಥ ಭಾಗದಲ್ಲಿ ಯೇಸುಸ್ವಾಮಿ ಬೋಧನೆ ಮಾಡುತ್ತಿರತಕ್ಕಂತಹ ಅಲ್ಲಿನ ಸುವಾರ್ತೆಯನ್ನು ನಂಬಿದಂಥ ಜನರು, ಅಂದರೆ ಸಾಮಾನ್ಯ ಜನರು, ನಿಯೋಗದಲ್ಲಿ ದೇವರ ರಾಜ್ಯದ ಪ್ರಸಿದ್ಧಿಯನ್ನು ತರುವುದಕ್ಕೆ, ದೇವರ ರಾಜ್ಯವನ್ನು ಕಟ್ಟುವುದಕ್ಕೆ, ಸುವಾರ್ತೆಯನ್ನು ವಿಸ್ತರಿಸುವಂತಹ ಕಾರ್ಯವನ್ನು ಮಾಡುವುದಕ್ಕೆ ಇಲ್ಲಿ ಕಾರ್ಯವನ್ನು ತೊಡಗಿಸಿಕೊಂಡಿದ್ದಾರೆ. ಈ ಮನುಷ್ಯರೊಟ್ಟಿಗೆ ಕೇವಲ ಮಾನವರ ಜವಾಬ್ದಾರಿ ಮಾತ್ರವಲ್ಲದೆ ಪ್ರಕೃತಿಯೂ ಸಹ ಜವಾಬ್ದಾರಿಯನ್ನು ವಹಿಸಿಕೊಂಡು, ಪ್ರಕೃತಿಯೂ ಸಹ ಇಲ್ಲಿ ಕಾರ್ಯ ಮಾಡುವಂಥ, ನಿಯೋಗವನ್ನು ನಿರ್ವಹಿಸುವಂಥ, ಸುವಾರ್ತೆಯ ಪ್ರಸರಣದ ಕಾರ್ಯದಲ್ಲಿ ಪಾಲ್ತುಕೊಳ್ಳುವಂತಹ ವಿಷಯವನ್ನು ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಿ ಅರ್ಥ ಮಾಡಿಕೊಳ್ಳಬಹುದು. ಬಹುಶಃವಾಗಿ ನಾವು ಯಾವಾಗಲೂ ಅರ್ಥ ಮಾಡಿಕೊಳ್ಳುವಂಥದ್ದು ಏನೆಂದರೆ, ಮನುಷ್ಯರ ಮೂಲಕ ಸುವಾರ್ತೆಯು ಹಬ್ಬಿತು ಎಂಬುದಾಗಿ ನಾವು ಹೇಳುತ್ತೇವೆ, ನಂಬಿದ್ದೇವೆ, ಅದನ್ನೇ ಪ್ರಚಲಿತವಾಗಿ ಪ್ರಖ್ಯಾತಿಗೆ ತಂದಿದ್ದೇವೆ. ಎಲಿಯನಿಗೆ ಅರಸುಗಳ ಮೊದಲನೇ ಗ್ರಂಥದಲ್ಲಿ ನಾವು ಗಮನಿಸುವಾಗ, ದೇವರು ಪ್ರವಾದಿಯಾದಂಥ ಎಲಿಯನಿಗೆ ಕೊಟ್ಟಂತಹ ಆ ನಿಯೋಗದ ಜವಾಬ್ದಾರಿಯಲ್ಲಿ ಮೊದಲು ಪ್ರಕೃತಿಯಲ್ಲಿ ಆ ಕಾರ್ಯವನ್ನು ನಿರ್ವಹಿಸಿದಂಥದ್ದು ಕಾಗೆ ಕೂಡ ಪೋಷಿಸುವುದರ ಮೂಲಕ ಸುವಾರ್ತೆಯ ವಿಷಯದಲ್ಲಿ, ಸುವಾರ್ತೆಯ ಪ್ರಸರಣದ ವಿಷಯದಲ್ಲಿ, ನಿಯೋಗದ ವಿಷಯದಲ್ಲಿ ಪ್ರವಾದಿಯಾದಂಥ ಎಲಿಯನಿಗೆ ಸಹಾಯಕವಾಗಿ, ಪೂರಕವಾಗಿ ಕಂಡುಬಂದದ್ದನ್ನು ನಾವಿಲ್ಲಿ ಗಮನಿಸಬೇಕು. ಮಾತ್ರವಲ್ಲದೆ ಎಲಿಯನನ್ನು ಪೋಷಿಸುವುದಕ್ಕಾಗಿ ಚಾರೆಪ್ತದ ವಿಧವೆಯೂ ಕೂಡ ಆತನ ಸಹಾಯಕ್ಕೆ, ಆತನ ನಿಯೋಗಕ್ಕೆ, ಅಂದರೆ ಪ್ರವಾದಿಯಾದಂಥ ಎಲಿಯನ ಸಹಾಯಕ್ಕೆ, ನಿಯೋಗಕ್ಕೆ ಕಾರ್ಯನಿರ್ವಹಿಸಿದ್ದು ಮತ್ತು ಪ್ರೋತ್ಸಾಹ ಕೊಟ್ಟಿದ್ದು ಮತ್ತು ಪೂರಕವಾಗಿ ನಿಯೋಗವನ್ನು ನಿರ್ವಹಿಸುವುದನ್ನು ಇಲ್ಲಿ ನಾವು ಕಾಣ್ತೇವೆ. ಚಾರೆಪ್ತದ ವಿಧವೆ, ಆ ಸ್ತ್ರೀ ಹಾಗೂ ಆಕೆಯ ಮಗನು, ಇವರು ಸಹ ಸೇರಿ ಇಲ್ಲಿ ಕಾರ್ಯವನ್ನು ನಿರ್ವಹಿಸುವಂಥದ್ದನ್ನು ನಾವು ನೋಡ್ತೇವೆ. ಅಂದರೆ ನಿಯೋಗದಲ್ಲಿ ಪ್ರಕೃತಿಯೂ ಸಹ ಪ್ರವಾದಿಯಾದಂಥ ಎಲಿಯನೊಡನೆ, ಚಾರೆಪ್ತದ ವಿಧವೆ, ಅಂದಿನ ಕಾಲದಲ್ಲಿ ಚಾರೆಪ್ತದಲ್ಲಿ, ಅಂದರೆ ಆ ಕಾಲದಲ್ಲಿ ವಿಧವೆಯರಿಗೆ ಯಾವ ಸ್ಥಾನಮಾನವಿಲ್ಲದಿದ್ದರೂ ನಿಯೋಗದಲ್ಲಿ ಪಾಲು ತಕ್ಕೊಳ್ಳುವಂತಹ, ಭಾಗವಹಿಸುವಂತಹ ಜವಾಬ್ದಾರಿಯು ಮತ್ತು ಕರ್ತವ್ಯವು ನಿರ್ವಹಿಸುವುದಕ್ಕೆ ಶಕ್ತಿಯಾಯಿತು ಮತ್ತು ಪೂರಕವಾಗಿ ನಿಯೋಗದಲ್ಲಿ ನಿಲ್ಲುವುದಕ್ಕೆ ಸಾಧ್ಯವಾಯಿತು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಇನ್ನೊಂದೆಡೆ ಗಲಾತ್ಯದ ಪತ್ರಿಕೆಯಲ್ಲಿ ಬರುವಾಗ ಪೇತ್ರನು ಮುಖ್ಯವಾದಂತಹ ಸ್ತರದಲ್ಲಿ ಅಥವಾ ಮುಖ್ಯವಾದಂಥ ಕೇಂದ್ರದಲ್ಲಿರುವಂತಹ ವ್ಯಕ್ತಿಗಳಾಗಿರುವ ರಾಜಕೀಯ ಮುಖಂಡರುಗಳಾಗಿರಲಿ ಅಥವಾ ಧಾರ್ಮಿಕ ಮುಖಂಡರುಗಳಾಗಿರಲಿ, ಅಂಥವರಿಗೆ ಸುವಾರ್ತೆಯನ್ನು ಸಾರುವ, ಸುವಾರ್ತೆಯನ್ನು ಹಬ್ಬಿಸುವ ಜವಾಬ್ದಾರಿಯನ್ನು ಕೊಡಲ್ಪಟ್ಟಿದೆ. ಈ ನಿಟ್ಟಿನಲ್ಲಿ ಪೇತ್ರನು ಅಂಥವರಿಗೆ ಸುವಾರ್ತೆಯನ್ನು ಸಾರಲು ಜವಾಬ್ದಾರಿಯನ್ನು ವಹಿಸಿಕೊಂಡರೆ, ಬಾರ್ನಬನಿಗೂ ಬಲಗೈ ಕೊಟ್ಟು ನೀವು ಅನ್ಯಜನರ ಬಳಿಗೆ ಹೋಗಿರಿ, ನಾವು ಸುನ್ನತಿಯವರ ಬಳಿಗೆ ಹೋಗುತ್ತೇವೆ ಎಂಬುದಾಗಿ ಇಲ್ಲಿ ಕೇಫ ಯೋಹಾನರು ಕಂಡು, ದೇವರು ನನಗೆ ದಯಪಾಲಿಸಿರುವ ವರವನ್ನು ತಿಳುಕೊಂಡು ಐಕ್ಯವನ್ನು ತೋರಿಸುವುದಕ್ಕಾಗಿ ನನಗೂ ಬಾರ್ನಬನಿಗೂ ಬಲಗೈ ಕೊಟ್ಟು ಈ ಜವಾಬ್ದಾರಿಯನ್ನು ನಿರ್ವಹಿಸಲು ಶಕ್ತರಾಗಿದ್ದಾರೆ ಎಂಬುದಾಗಿ ಇಲ್ಲಿ ತಿಳಿಸಲಾಗ್ತದೆ. ಹಾಗಾಗಿ ಪೇತ್ರನು ದೇವರ ಮೂಲಕ ಬಂದಂತಹ ಯೇಸುಕ್ರಿಸ್ತನ ಶಿಷ್ಯನಾಗಿ, ಅಪೋಸ್ತಲನಾಗಿ
ಧಾರ್ಮಿಕ ಮುಖಂಡರುಗಳಾದಂಥ ಇಸ್ರಾಯೇಲಿನ ಅಥವಾ ಯೆರೂಸಲೇಮಿನ ಸದಸ್ಯರಿಗೆ ಸುವಾರ್ತೆಯನ್ನು ಹಬ್ಬಿಸಲು, ಸುವಾರ್ತೆಯನ್ನು ಸಾರಲು ತನ್ನ ಜವಾಬ್ದಾರಿ ನಿರ್ವಹಿಸಿದರೆ, ಇನ್ನೊಂದೆಡೆ ಬಾರ್ನಬನಿಗೆ ಬಲಗೈ ಕೊಟ್ಟು ಮತ್ತು ಆತನ ಸಂಗಡ ಅನೇಕ ಇತರ ಧರ್ಮೀಯರಿಗೆ, ಇತರ ವಿಶ್ವಾಸದಲ್ಲಿರುವವರಿಗೆ ಸುವಾರ್ತೆಯನ್ನು ಸಾರಲು ಜವಾಬ್ದಾರಿಯನ್ನು ವಹಿಸಿಕೊಡಲಾಯಿತು. ಅಂದರೆ ಇಲ್ಲಿ ಸುವಾರ್ತೆಯನ್ನು ಹಬ್ಬಿಸಲು ಇಂತಹ ವರ್ಗದವರು, ಇಂತಹ ವ್ಯಕ್ತಿಗಳು ಎನ್ನುವಂತಹ ಭೇದ ಭಾವಗಳಿಲ್ಲ. ಅಂದರೆ ಧಾರ್ಮಿಕ ಮುಖಂಡರುಗಳಾದಂಥ ಇಸ್ರಾಯೇಲಿನ ಶಾಸ್ತ್ರಿಗಳು, ಫರಿಸಾಯರು, ಮಹಾಯಾಜಕರು ಅಂಥವರ ಮೂಲಕವಾಗಿಯೇ ಎಲ್ಲ ಸುವಾರ್ತೆಯ ಸಾರೋಣದ ಕಾರ್ಯ ನಿರ್ವಹಿಸಬೇಕು, ಆಗಲೇಬೇಕಾದದ್ದು ಎನ್ನುವಂತಹ ಪ್ರಮೇಯ ಅಥವಾ ಅಂತಹ ನಿರ್ದಿಷ್ಟ ಸಂಗತಿ ಇಲ್ಲಿಲ್ಲ. ಆದರೆ ಸಾಮಾನ್ಯ ಜನರನ್ನು ದೇವರು ಆಯ್ಕೆ ಮಾಡಿಕೊಳ್ಳುತ್ತಾನೆ. ಆ ಸಾಮಾನ್ಯ ಜನರ ಮೂಲಕವಾಗಿಯೇ ಧಾರ್ಮಿಕ ಮುಖಂಡರುಗಳಿಗೆ, ಮೇಲ್ಸ್ತರದ ಮಟ್ಟದಲ್ಲಿರುವ ಧಾರ್ಮಿಕ ಜನರಿಗೆ ಸುವಾರ್ತೆಯನ್ನು ಹಬ್ಬಿಸುವಂಥ ಕಾರ್ಯವನ್ನು ಇಲ್ಲಿ ಮಾಡುವುದನ್ನು ನಾವು ನೋಡುತ್ತೇವೆ. ಮತ್ತಾಯನ ಸುವಾರ್ತೆಯಲ್ಲಿ ನಾವು ಗಮನಿಸುವುದಾದರೆ ಸುವಾರ್ತೆಯು ಬಹಳಷ್ಟು ಸೂಕ್ಷ್ಮವಾಗಿ ಗಮನಿಸುವುದಾದರೆ ಸಾಮಾನ್ಯರಲ್ಲೇ ಸಾಮಾನ್ಯ ಜನರು. ಅಂದರೆ ಇಲ್ಲಿ ಬಲೆಗೆ ಪರಲೋಕ ರಾಜ್ಯವನ್ನು ಹೋಲಿಸುವಂಥದ್ದು. ಬಲೆ ಹಾಕಿ ಮೀನುಗಳನ್ನು ಹಿಡಿಯುವಂಥ ಬೆಸ್ತರು ಸಾಮಾನ್ಯ ಮನುಷ್ಯರಲ್ಲಿ ಒಬ್ಬರಾಗಿರ್ತಾರೆ. ಇಂಥವರ ಕಡೆಗೆ ದೇವರ ಸುವಾರ್ತೆ, ದೇವರ ರಾಜ್ಯ ಸೀಮಿತವಾಗಿದೆ ಎಂಬುದಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ಸಾಮಾನ್ಯ ಜನರಾಗಿರುವಂಥ ಬೆಸ್ತರು, ಹಾಗೆ ಸಾಮಾನ್ಯ ಜನರಾಗಿರುವಂಥ ಕುಶಲಕರ್ಮಿಗಳು, ಸಾಮಾನ್ಯ ವ್ಯಕ್ತಿಗಳಾಗಿರುವಂಥ ವಿಧವೆಯರಾಗಲಿ, ಸಮಾಜದಲ್ಲಿ ಗಣನೆಗೆ ಬಾರದವರು, ಗುರುತಿಸಲ್ಪಡದೆ ಇರುವಂಥವರು ಸಹ ದೇವರ ರಾಜ್ಯದ ಸುವಾರ್ತೆಯನ್ನು ಸಾರುವುದಕ್ಕೂ, ಪ್ರಸಿದ್ಧಿಗೆ ತರುವುದಕ್ಕೂ, ಪ್ರಖ್ಯಾತಿಗೆ ತರುವುದಕ್ಕೂ ಜವಾಬ್ದಾರಿ ಇದೆ, ಕರ್ತವ್ಯವಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಸುವಾರ್ತೆಯನ್ನು ನಂಬುವಂಥ ಪ್ರತಿಯೊಬ್ಬರೂ ಸಹ ದೇವರ ರಾಜ್ಯದಲ್ಲಿ ಆತನ ಚಿತ್ತಕ್ಕನುಸಾರವಾಗಿ ಸೇರ್ತಾರೆ. ಹಾಗಾಗಿ ಸುವಾರ್ತೆಯನ್ನು ನಂಬುವಂತಹ ಪ್ರತಿಯೊಬ್ಬರೂ ಸಹ ದೇವರ ಅನ್ಯೋನ್ಯತೆಯಲ್ಲಿ, ಸಂಸರ್ಗದಲ್ಲಿ, ಸತ್ಸಂಬಂಧದಲ್ಲಿರುತ್ತಾರೆ. ನಾವು ಸುವಾರ್ತೆಯನ್ನು ಯಾವಾಗಲೂ ಕೇವಲ ನಿರ್ದಿಷ್ಟ ವರ್ಗ, ನಿರ್ದಿಷ್ಟ ಗುಂಪು ಅಥವಾ ಇಂಥದ್ದೇ ಜನರು ಅಥವಾ ವ್ಯಕ್ತಿಗಳು, ಗುಂಪುಗಳು ಮಾತ್ರವೇ ಸಾರಲ್ಪಡುತ್ತದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳದೆ, ಸೃಷ್ಟಿಯಿಂದಲೂ ದೇವರ ರಾಜ್ಯದ ಸುವಾರ್ತೆ ಹಬ್ಬುತ್ತದೆ ಮತ್ತು ಹೊರಡುತ್ತದೆ, ಉದ್ಭವಿಸುತ್ತದೆ. ಹಾಗೆಯೇ ಸಾಮಾನ್ಯ ಜನರು ಸಹ ಸುವಾರ್ತೆಯನ್ನು ಕೊಡಲು ಶಕ್ತರಾಗಿದ್ದಾರೆ. ಪ್ರವಾದಿಯಾದಂಥ ಎಲಿಯನಿಗೆ ಚಾರಪ್ತದ ವಿಧವೆಯಿಂದಲೂ ಸುವಾರ್ತೆ ಸಾರಲ್ಪಟ್ಟಿತು, ಹಾಗೂ ಕಾಗೆಯೂ ಸಹ ಸಾರಲ್ಪಟ್ಟಂಥ ಕಾರ್ಯವು ನಾವು ನೋಡುತ್ತೇವೆ. ಹಾಗೆಯೇ ಯೆರೂಸಲೇಮಿನ ಧಾರ್ಮಿಕ ಮುಖಂಡರುಗಳಿಗೆ ಪೇತ್ರನು ಸಾಮಾನ್ಯ ಜನನಾಗಿ ಅಥವಾ ಬೆಸ್ತನಾಗಿ ಸಾರಲ್ಪಟ್ಟಂಥ ಕಾರ್ಯ, ಇತರ ವಿಶ್ವಾಸದಲ್ಲಿ ಜನರಲ್ಲಿ ಬೆರೆತು ಹೋದಂತಹ ಅನೇಕರಿಗೆ ಸಾಮಾನ್ಯ ವ್ಯಕ್ತಿಗಳಾಗಿ, ಶಿಷ್ಯರಾಗಿ ಯೇಸುಕ್ರಿಸ್ತನಿಂದ ಆರಿಸಲ್ಪಟ್ಟಂಥ, ಯೇಸುಕ್ರಿಸ್ತನಿಂದ ಅಪೋಸ್ತಲರಾಗಿ ನೇಮಕಗೊಂಡಂಥವರು ಪ್ರಸಿದ್ಧಿಗೆ ತರುವಂಥ ಕಾರ್ಯವನ್ನಲ್ಲಿ ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ದೇವರ ರಾಜ್ಯದ ಸ್ವಾರ್ಥೆಯನ್ನು ಸಾರುವುದಕ್ಕೆ ಪರಲೋಕ ರಾಜ್ಯವನ್ನು ಬಲೆಗೆ ಹೋಲಿಕೆಯಾಗಿ ಆ ಬಲೆಯಲ್ಲಿ ಸಿಕ್ಕಿದಂಥ ಎಲ್ಲ ಜಾತಿಯ ಮೀನುಗಳು, ಅಂದರೆ ಯಾವ ಜಾತಿ, ಧರ್ಮ, ವರ್ಗ, ಮತಗಳಿಗೆ, ಅದು ಶ್ರೀಮಂತರಾಗಲಿ, ಬಡವರಾಗಲಿ, ಉಳ್ಳವರಾಗಲಿ, ಇಲ್ಲದವರಾಗಲಿ, ಅಧಿಕಾರದಲ್ಲಿರುವವರಾಗಲಿ, ಇಲ್ಲದವರಾಗಿರಲಿ, ಸಾಮಾನ್ಯ ವ್ಯಕ್ತಿಗಳಾಗಲಿ, ಮನುಷ್ಯರಾಗಲಿ, ಅಸಾಮಾನ್ಯ ವ್ಯಕ್ತಿಗಳಾಗಲಿ, ಎಲ್ಲರೂ ಸಹ ದೇವರ ರಾಜ್ಯದ ಸುವಾರ್ತೆಯನ್ನು ಸಾರಲು ಜವಾಬ್ದಾರಿಯನ್ನು, ಕರ್ತವ್ಯವನ್ನು ಹೊಂದಿದ್ದಾರೆ. ಆದರೆ ಯಾರು ಯೋಗ್ಯವಾಗಿ, ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ದೇವರ ಇಚ್ಛೆಗನುಸಾರವಾಗಿ ತಮ್ಮ ನಿಯೋಗವನ್ನು, ತಮ್ಮ ಜವಾಬ್ದಾರಿ, ಕರ್ತವ್ಯವನ್ನು ಈ ನಿಯೋಗದಲ್ಲಿ ಸ್ವಾರ್ಥ ಸೇವೆಯಲ್ಲಿ ನಿರ್ವಹಿಸ್ತಾರೋ ಅವರಿಗೆ ಸೂಕ್ತ ಬಹುಮಾನ ಮತ್ತು ಆಶೀರ್ವಾದ ದೇವರಿಂದ ದೊರೆಯುತ್ತದೆ. ಈ ನಿಟ್ಟಿನಲ್ಲಿ ಸ್ವಾರ್ಥೆಯನ್ನು ಸಾರುವುದರಲ್ಲಿ ನಾವೆಲ್ಲರೂ ಸಕ್ರಿಯವಾಗಿ ಪಾಲ್ಗೊಂಡು ದೇವರ ರಾಜ್ಯವನ್ನು ಕಟ್ಟೋಣ. ದೇವರ ವಾಕ್ಯವಿದು. ಆಮೇನ್. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂಥ ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಏಕ ಮನಸ್ಸಿನಿಂದ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ.
ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ. ದೇವ ಪ್ರೀತಿಯ ವಿವರ ವರ್ಣಿಸಿ ಹೇಳಿರಿ. ಶುಭವಾರ್ತಾವಾರ ಆತ್ಮಕ್ಕೆ ಆನಂದವೇ ಆನಂದವೇ ಸತ್ಯದ ವಾಕ್ಯವು. ಆನಂದವೇ ಆನಂದವೇ ಸತ್ಯದ ವಾಕ್ಯವು. ದೇವ ವಾಕ್ಯವ ನಮಗೆ ಕ್ರಿಸ್ತಿಸುತ್ತೊಟ್ಟದು. ಕೇಳಿ ವಾಕ್ಯವ ಪಾಪಿಯೇ ವಿಧೇಯರಾಗಿರು. ಮೋಕ್ಷಲೋಕ ಮಾರ್ಗ ಉಚಿತಾರ್ಥದ ಆನಂದವೇ ಆನಂದವೇ ಸತ್ಯದ ವಾಕ್ಯವು. ಆನಂದವೇ ಆನಂದವೇ ಸತ್ಯದ ವಾಕ್ಯವು. ಸಾರು ವಾಕ್ಯವ ಜನಕ್ಕೆ ಆಸಕ್ತಿಯಿಂದಲೇ ಸಾರು ಪಾಪದ ಮನ್ನಣೆ ಪಾಪಿಗಳೆಲ್ಲಕ್ಕೆ. ಶುಭ್ರವಾಣಿ ಯೇಸು ಕಾಯುತ್ತೀಪರೆಂದು. ಆನಂದವೇ ಆನಂದವೇ ಸತ್ಯದ ವಾಕ್ಯವು. ಆನಂದವೇ ಆನಂದವೇ ಸತ್ಯದ ವಾಕ್ಯವು. ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರವಾಗಲಿ ದೇವ. ನಿನ್ನ ರಾಜ್ಯವನ್ನು ವಿಸ್ತರಿಸುವ ಜವಾಬ್ದಾರಿ ಕರ್ತವ್ಯವನ್ನು ಪ್ರತಿಯೊಬ್ಬ ನಿನ್ನ ಶಿಷ್ಯರುಗಳಿಗೆ, ನಿನ್ನ ಮಕ್ಕಳುಗಳಿಗೆ, ಪ್ರಜೆಗಳಿಗೆ, ವಿಶ್ವಾಸಿಗಳಿಗೆ ಕೊಟ್ಟಿದ್ದಿ. ನಾವು ಯಾವ ಭೇದ ಭಾವ ಪಕ್ಷಪಾತಗಳಿಲ್ಲದೆ ನಿನ್ನ ರಾಜ್ಯದ ಸ್ವಾರ್ಥಿಯನ್ನು ಹಬ್ಬಿಸಲು, ನಿನ್ನ ರಾಜ್ಯವನ್ನು ಕಟ್ಟಲು, ನಿನ್ನ ರಾಜ್ಯದ ಪ್ರವರ್ಧಮಾನಕ್ಕಾಗಿ ಶ್ರಮಿಸಲು ಈ 3 ಪರಿಚ್ಛೇದಗಳು ನಮಗೆ ಹೇಗೆ ಸಹಾಯವನ್ನು, ಪ್ರೇರೇಪಣೆಯನ್ನು ಒದಗಿಸ್ತದೋ ಅದೇ ರೀತಿಯಲ್ಲಿ ನಾವು ನಮ್ಮ ಕರ್ತವ್ಯ ಜವಾಬ್ದಾರಿಯನ್ನು ಉತ್ತಮವಾದಂಥ ರೀತಿಯಲ್ಲಿ ನಿರ್ವಹಿಸಿ, ನಿನ್ನ ಸ್ವಾರ್ಥಿಯನ್ನು ನಾವಿರುವಂಥ ಸ್ಥಳಗಳಲ್ಲಿಯೇ ನಮಗೆ ಸಾಮರ್ಥ್ಯಕ್ಕನುಗುಣವಾಗಿ ಇರುವಂತಹ ಶಕ್ತಿಯಲ್ಲಿಯೇ ನಿರ್ವಹಿಸಲು ಶಕ್ತರನ್ನಾಗಿಸು. ಯಾವ ರೀತಿಯಲ್ಲಿಯೂ ಸುವಾರ್ತೆ, ನಿಯೋಗ ಇಂಥವರ ಕಡೆಯಿಂದಲೇ ಬರತಕ್ಕದ್ದು, ಅಂಥವರಿಂದಲೇ ನಾವು ನಂಬತಕ್ಕದ್ದು ಎನ್ನುವಂತಹ ಆ ಮನೋಭಾವ ದೃಷ್ಟಿಕೋನವನ್ನು ಬಿಟ್ಟು ಸುವಾರ್ತೆಯನ್ನು ನಾವು ಯಾವಾಗ ಯಾವ ರೀತಿಯಲ್ಲಿ ಬಂದರೂ ಅದನ್ನು ಸ್ವೀಕರಿಸಿ ನಿನ್ನ ವಾಕ್ಯವು ನಿನ್ನ ಚಿತ್ತವು ಎಂಬುದಾಗಿ ನಾವು ನಂಬಿ ಅದಕ್ಕನುಸಾರವಾಗಿ ನಿನ್ನ ರಾಜ್ಯವನ್ನು ಕಟ್ಟುವಂಥ ಸದ್ಭಕ್ತ ಜನರಾಗಿ, ಮಕ್ಕಳಾಗಿ, ಪ್ರಜೆಗಳಾಗಿ, ವಿಶ್ವಾಸಿಗಳಾಗಿ, ಶಿಷ್ಯರುಗಳಾಗಿ ಜೀವಿಸಲು ನಿತ್ಯವೂ ನಿನ್ನ ಆತ್ಮನ ಪ್ರೇರೇಪಣೆ ಸಹಾಯವನ್ನು ಅನುಗ್ರಹಿಸಿಕೊಟ್ಟು ನಮ್ಮನ್ನು ಪರಿಣಾಮಕಾರಿಯಾದಂಥ ಸೇವೆಯಲ್ಲಿಯೂ ಮತ್ತು ನಿನ್ನ ರಾಜ್ಯದ ಕಟ್ಟೋಣದ ನಿಯೋಗದ ಜವಾಬ್ದಾರಿಯಲ್ಲಿಯೂ ನಮ್ಮನ್ನು ಸದುಪಯೋಗ ಮಾಡಬೇಕೆಂಬುದಾಗಿ ಯೇಸುವಿನ ಭವ್ಯನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡುತ್ತೇವೆ. ಆಮೇನ್. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನ ನಾವು ಏಕ ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು.
ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ. ಆಮೆನ್. ದೇವರ ಆಶೀರ್ವಾದವನ್ನು ವಿಶ್ವಾಸದಿಂದ ಹೊಂದಿರಿ. ತಂದೆ, ಕುಮಾರ, ಪವಿತ್ರಾತ್ಮನೆಂಬ ಸರ್ವಶಕ್ತ ದೇವರ ಆಶೀರ್ವಾದ ನಿಮ್ಮೆಲ್ಲರ ಸಂಗಡ ನಿತ್ಯವೂ ನೆಲೆಯಾಗಿರಲಿ. ಆಮೆನ್.